ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಅರಳಿಟ್ಟು ಹೇಗೆ ಮಾಡೋದು ಅಂತ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ. ಆ ಅರಳಿಟ್ಟನ್ನು ಬಳಸ್ಕೊಂಡು ಹೇಗೆ ರುಚಿಯಾಗಿ ನಾವು ತಿನ್ನಲಿಕ್ಕೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಸ್ವೀಟ್ ಮತ್ತು ಖಾರ ಎರಡನ್ನೂ ತೋರಿಸ್ತೀನಂತೆ. ಮೊದಲಿಗೆ ನಾವು ಅರಳಿಟ್ಟನ್ನು ಒಂದು ಬಟ್ಲಿಗೆ ಹಾಕೋಬೇಕು. ನಿಮ್ಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಒಂದು 5ರಿಂದ 6 ಚಮಚ ನಾನಿಲ್ಲಿ ಹಾಕಿದ್ದೀನಿ. ಮೊದಲಿಗೆ ಸ್ವೀಟ್ ಕಲಸಿ ತೋರಿಸ್ತೀನಿ. ಇದಕ್ಕೆ ಬಿಸಿ ಹಾಲು ಮತ್ತು ಸಕ್ಕರೆ ಎರಡೂ ಬೆರೆಸಿ ಬಿಸಿ ಮಾಡಿದ್ದೆ, ಹಾಲು ಸಕ್ಕರೆ ಅದನ್ನು ಹಾಕಿ ಕಲಿಸ್ತಾ ಇದ್ದೀನಿ. ನೀವು ಸಕ್ಕರೆ ಬೇಡ ಅಂದರೆ ಬೆಲ್ಲದ ಪುಡಿನೂ ಸೇರಿಸ್ಕೊಂಡು ಬಿಸಿಯಾದ ಹಾಲನ್ನು ಹಾಕ್ಕೊಂಡು ಕಲಿಸ್ಕೋಬೋದು, ಅಥವಾ ಹಾಲು ಬೆಲ್ಲ ಬಿಸಿ ಮಾಡಿಕೊಂಡು ಹಾಕೋಬೋದು. ನಿಮ್ಮ ಅನುಕೂಲ, ಹೇಗಾದರೂ ಮಾಡ್ಕೊಳ್ರಿ. ಸಕ್ಕರೆ ಕರಗೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಅಂತ ನಾನು ಹೀಗೆ ಹಾಲು ಸಕ್ಕರೆ ಎರಡೂ ಬಿಸಿ ಮಾಡಿ ಹಾಕಿದ್ದೀನಿ. ಇದಕ್ಕೆ ಒಂಚೂರು ತುಪ್ಪ ಸೇರಿಸ್ಕೊಂಡು ಕಲಿಸ್ಕೊಂಡ್ರೆ ರುಚಿಯಾದಂತಹ ಘಮ ಅಂತ ಪರಿಮಳ ಬರ್ತಾ ಇದೆ. ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಸಿಹಿ ಅರಳಿಟ್ಟು ರೆಡಿ ಆಗುತ್ತೆ. ಉಪವಾಸ ಇದ್ದಾಗ, ಏಕಾದಶಿ ದಿನ ಆಗದೇ ಇರೋರು ತಿನ್ಬೋದು. ಈಗ ನೋಡಿರಿ, ಖಾರದ ಕಲಿಸ್ತೀನಂತೆ. ಇನ್ನೂ ಇಷ್ಟೊಂದು ಅರಳಿಟ್ಟು ಉಳ್ಕೊಂಡಿದೆ ಸ್ನೇಹಿತರೆ. ಯಾವಾಗಾದ್ರೂ ಒಂದು ಸ್ವಲ್ಪ ಹಸಿವಾದಾಗ ಸಂಜೆ ಹೊತ್ತಲ್ಲಿ ತಿನ್ಬೋದು, ತುಂಬ ರುಚಿ ಇರುತ್ತೆ. ಖಾರದಂತೂ ಸಖತ್ತಾಗಿರುತ್ತೆ. ಇಲ್ಲಿ ಒಂದು 4 ಚಮಚದಷ್ಟು ಅರಳಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು, ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಚ್ಚ ಖಾರದ ಪುಡಿ ಮತ್ತು ಸಣ್ಣದಾಗಿ ಹೆಚ್ಚಿರುವ ಸೌತೆಕಾಯಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಮೊಸರು ಅಥವಾ ಮಜ್ಜಿಗೆ ನೀವು ಯಾವುದಾದ್ರೂ ಬಳಸ್ಕೋಬೋದು. ಈಗ ವ್ರತ ಮಾಡ್ತಾ ಇರೋರು ಮಜ್ಜಿಗೆಯನ್ನು ಹಾಕ್ಕೊಂಡು ಕಲಿಸ್ಕೋಬೋದು. ಹೀಗೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆ ಅಥವಾ ಮೊಸರನ್ನು ಹಾಕಿ ಕಲಿಸ್ಕೊಂಡ್ಬಿಟ್ರೆ ಖಾರದ ಅರಳಿಟ್ಟು ರೆಡಿ ಆಗುತ್ತೆ. ಸಿಹಿ ಮತ್ತು ಖಾರ ಎರಡನ್ನೂ ತೋರಿಸಿದ್ದೀನಿ. ಯಾವ್ದು ಇಷ್ಟನೋ ಮಾಡ್ಕೋಬೋದು. ಖಾರದಂತೂ ಸಖತ್ತಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿರಿ ಸ್ನೇಹಿತರೆ, ತುಂಬ ರುಚಿಯಾಗಿರುತ್ತೆ. ಉಪವಾಸ ಇರಲಿಕ್ಕೆ ಆಗದೆ ಇರೋರು ಏಕಾದಶಿ ದಿನ ಈ ರೀತಿ ಸಿಹಿ ಅರಳಿಟ್ಟನ್ನು ಮಾಡಿಕೊಂಡು ತಿನ್ಬೋದು. ಮತ್ತು ಸಂಜೆ ಹೊತ್ತಲ್ಲಿ ಯಾವಾಗಾದರೂ ಚೂರು ಹಸಿವು ಅನಿಸಿದಾಗ ಈ ಥರ ಖಾರದ್ದು ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ. ಜೋಳದ ಅರಳಿಟ್ಟನ್ನು ರುಚಿಯಾಗಿ ಮಾಡಿಕೊಂಡು ಹೇಗೆ ತಿನ್ನೋದು ಅಂತ ನಿಮಗೆ 2 ರೀತಿಯಲ್ಲಿ ತೋರಿಸಿದ್ದೀನಿ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ನಮಸ್ಕಾರ.